ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಶ್ಲೋಕ 1 ಶ್ಲೋಕ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅನುವಾದ. ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯನೇ, ಯುದ್ಧ ಮಾಡಬೇಕೆಂಬ ಇಚ್ಛೆಯಿಂದ ಪುಣ್ಯಭೂಮಿಯಾದ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದರು? ಭಾವಾರ್ಥ. ಗೀತೆಯ ಈ ಮೊದಲ ಶ್ಲೋಕವು ಕೇವಲ ಒಂದು ಪ್ರಶ್ನೆಯಲ್ಲ. ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಎಂದು ಕರೆಯುವ ಮೂಲಕ ಧೃತರಾಷ್ಟ್ರನಿಗೆ ಒಂದು ಆತಂಕವಿದೆ. ಪವಿತ್ರವಾದ ಆ ಭೂಮಿಯ ಪ್ರಭಾವದಿಂದ ತನ್ನ ಮಕ್ಕಳ ಮನಸ್ಸು ಬದಲಾಗಿ ಅವರು ಯುದ್ಧ ಬೇಡ ಎನ್ನಬಹುದೇ, ಅಥವಾ ಪಾಂಡವರಿಗೆ ಆ ಭೂಮಿಯ ಪುಣ್ಯದಿಂದ ಜಯ ಸಿಗಬಹುದೇ ಎಂಬ ಸಂಶಯ ಅವನಲ್ಲಿದೆ. ನನ್ನವರು ಮತ್ತು ಪಾಂಡವರು ಎಂದು ಬೇರ್ಪಡಿಸಿ ಮಾತನಾಡುವ ಮೂಲಕ ಧೃತರಾಷ್ಟ್ರನ ಮೋಹ ಮತ್ತು ಅಜ್ಞಾನ ಇಲ್ಲಿ ವ್ಯಕ್ತವಾಗುತ್ತದೆ. ಶ್ಲೋಕ 2 ಶ್ಲೋಕ ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಅನುವಾದ. ಸಂಜಯನು ಹೇಳಿದನು, ಎಲೈ ರಾಜನೇ, ಪಾಂಡವರ ಸೈನ್ಯವು ವ್ಯೂಹರಚನೆ ಮಾಡಿ ನಿಂತಿರುವುದನ್ನು ಕಂಡು ರಾಜ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳಿದನು. ಭಾವಾರ್ಥ. ಧೃತರಾಷ್ಟ್ರನ ಪ್ರಶ್ನೆಗೆ ಉತ್ತರವಾಗಿ ಸಂಜಯನು ಯುದ್ಧಭೂಮಿಯ ದೃಶ್ಯವನ್ನು ವಿವರಿಸಲು ಆರಂಭಿಸುತ್ತಾನೆ. ಪಾಂಡವರ ಸೈನ್ಯವು ಬಹಳ ವ್ಯವಸ್ಥಿತವಾಗಿ ಶತ್ರುಗಳಿಗೆ ಎದೆಯೊಡ್ಡಿ ನಿಂತಿರುವುದನ್ನು ಕಂಡ ದುರ್ಯೋಧನನಿಗೆ ಒಳಗಿನಿಂದ ಸ್ವಲ್ಪ ಆತಂಕವಾಗುತ್ತದೆ. ಅದಕ್ಕಾಗಿಯೇ ಅವನು ತನ್ನ ಸೇನಾ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಸಮಾಲೋಚನೆ ನಡೆಸಲು ಹೋಗುತ್ತಾನೆ. ಶ್ಲೋಕ 3 ಶ್ಲೋಕ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅನುವಾದ. ದುರ್ಯೋಧನನು ಹೇಳಿದನು, ಆಚಾರ್ಯರೇ, ನಿಮ್ಮ ಬುದ್ಧಿವಂತ ಶಿಷ್ಯನಾದ ದ್ರುಪದನ ಮಗನು ದೃಷ್ಟದ್ಯುಮ್ನನು ವ್ಯೂಹಾಕಾರದಲ್ಲಿ ನಿಲ್ಲಿಸಿರುವ ಪಾಂಡವರ ಈ ಬೃಹತ್ ಸೈನ್ಯವನ್ನು ನೋಡಿ. ಭಾವಾರ್ಥ. ದುರ್ಯೋಧನನು ಇಲ್ಲಿ ಚಾಣಕ್ಷತನದಿಂದ ಮಾತನಾಡುತ್ತಿದ್ದಾನೆ. ದ್ರೋಣಾಚಾರ್ಯರ ಶಿಷ್ಯನಾದ ದೃಷ್ಟದ್ಯುಮ್ನನೇ ಇಂದು ಅವರ ವಿರುದ್ಧ ಸೈನ್ಯವನ್ನು ಸಂಘಟಿಸಿದ್ದಾನೆ ಎಂದು ನೆನಪಿಸುವ ಮೂಲಕ ದುರ್ಯೋಧನನು ಗುರುಗಳ ಕ್ರೋಧವನ್ನು ಕೆರಳಿಸಿ ಅವರು ಪಾಂಡವರ ವಿರುದ್ಧ ಪೂರ್ಣ ಶಕ್ತಿಯಿಂದ ಹೋರಾಡುವಂತೆ ಪ್ರಚೋದಿಸುತ್ತಿದ್ದಾನೆ.